ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಗುರುಜಿ. ಇವತ್ತಿನ ಒಂದು ಸೆಷನ್ ವೆರಿ ಸ್ಪೆಷಲ್ ಆಗಿರುತ್ತೆ. ಕಾರಣ ತಮ್ಮಲ್ಲಿ ಹಲವಾರು ಜನ ಕೇಳ್ತಾ ಇದ್ರಿ ಕರೆಂಟ್ ಅಫೇರ್ಸ್ ಸ್ಟ್ರಾಟಜಿ ಹೇಗಿರಬೇಕು, ಅಪ್ರೋಚ್ ಹೇಗಿರಬೇಕು ಅಂತ. ಸಿ ಬೀಟ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಪಿ ಎಸ್ ಆಗಲಿ, ಪಿ ಸಿ ಆಗಲಿ, ಕೆ ಎಸ್ ಆಗಲಿ, ಆ್ಯಂಡ್ ಫಾರ್ ದ್ಯಾಟ್ ಮ್ಯಾಟರ್ ಐ ಎಸ್ ಕೂಡ ಆಗಲಿ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ತಮ್ಗೆ ಗೊತ್ತಿರೋ ಹಾಗೆ ನಿಯರ್ಲಿ 50 to 60% ಆಫ್ ದಿ ಕ್ವಶನ್ಸ್, 50% 60% ಅಷ್ಟು ಪ್ರಶ್ನೆಗಳು ನಿಮ್ಗೆ ಎಲ್ಲಿಂದ ಬರುತ್ತೆ? ಡೈರೆಕ್ಟ್ಲಿ ಫ್ರಮ್ ಕರೆಂಟ್ ಅಫೇರ್ಸ್. ಹೌದಾ? ಡೈರೆಕ್ಟ್ಲಿ. ನೆಕ್ಸ್ಟ್ ಡೈರೆಕ್ಟ್ಲಿ ಅಲ್ಲದೇನೆ ಇಂಡೈರೆಕ್ಟ್ಲಿ ನೀವು ಈ ಹಲವು ವಿಷಯ ಇರುತ್ತಲ್ಲ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಬೇಸಿಕ್ ಸೈನ್ಸು, ಆಮೇಲೆ ಎನ್ವೈರ್ಮೆಂಟು, ಈ ರೀತಿ ಸಬ್ಜೆಕ್ಟ್ಗಳಿಗೂ ಕೂಡ ಕರೆಂಟ್ ಅಫೇರ್ಸೇ ವೇದಿಕೆ ಆಗಿರುತ್ತೆ. ಪ್ರಚಲಿತವಾಗಿ ಸುದ್ದಿಲಿರುವಂತಹ ಅಂಶಗಳನ್ನ ತಗೊಂಡು, ಕಾನ್ಸೆಪ್ಟ್ಸ್ ಅನ್ನ ತಗೊಂಡು ಅದನ್ನ ಈ ರೀತಿ ವಿಷಯವಾರು ಡಿವೈಡ್ ಮಾಡಿ ಅದ್ರ ಮೇಲೆ ಪ್ರಶ್ನೆ ಫ್ರೇಮ್ ಮಾಡ್ತಾರೆ. ಸೊ ಓವರ್ ಆಲ್ ಒಂದು 100 ಕ್ವಶನ್ಸ್ ಅಥವಾ 100 ಪ್ರಶ್ನೆಗಳಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎರಡನ್ನೂ ಸೇರಿಸಿದ್ರೆ ಸುಮಾರು 65 to 70 ಕ್ವಶನ್ಸ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಬಂದೇ ಬರುತ್ತೆ. ಸೊ ಆದ ಕಾರಣ ಕರೆಂಟ್ ಅಫೇರ್ಸ್ ನಿಮ್ಮ ಒಂದು ಪ್ರಿಪರೇಷನ್ ಜರ್ನಿಯಲ್ಲಿ ಬಹುಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಇದು ಮುಖ್ಯ ಕೂಡ ಹೌದು, ಜೊತೆಗೆ ಚಾಲೆಂಜಿಂಗ್ ಕೂಡ ಹೌದು. ಮುಖ್ಯ ಯಾಕೆ ಆಗುತ್ತೆ ಅಂತ ನಾನು ಹೇಳಿದೆ ಈಗಾಗಲೇ, ಇಷ್ಟೊಂದು ಪ್ರಶ್ನೆಗಳು ಬರುತ್ತೆ ಅಂತ. ಚಾಲೆಂಜಿಂಗ್ ಯಾಕಾಗುತ್ತೆ? ಬೇರೆ ಸಬ್ಜೆಕ್ಟ್ಗಳು, ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಇವೆಲ್ಲ ಓದ್ಬಿಡ್ತೀರ. ಒಂದು ವಾರ, ಒಂದು ತಿಂಗಳು ಅಥವಾ ಒಂದು ವರ್ಷ ಕರೆಕ್ಟಾಗಿ ಓದ್ಬಿಟ್ರೆ ಮುಗೀತು. ನೆಕ್ಸ್ಟ್ ಏನೇದು ರಿವಿಷನ್ ಮಾಡ್ಕೊಂಡು ಹೋಗೋದು, ಆ ವಿಷಯಗಳನ್ನ ಸಬ್ಜೆಕ್ಟ್ಗೆ ಅಥವಾ ಪರೀಕ್ಷೆಗೆ ತಕ್ಕಂತೆ ರಿವಿಷನ್ ಮಾಡ್ಕೊಂಡು, ಅನಲೈಸ್ ಮಾಡ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ವೇರಾಸ್ ಕರೆಂಟ್ ಅಫೇರ್ಸ್ ಅಂದ್ರೆ ಪ್ರಸ್ತುತ ಪ್ರಚಲಿತ ಘಟನೆಗಳು. ಇವತ್ತಿನ ಕರೆಂಟ್ ಅಫೇರ್ಸ್ ನಿನ್ನೆಗಿಂತ ವಿಭಿನ್ನ ಆಗಿರುತ್ತೆ, ನಾಳೆ ಕರೆಂಟ್ ಅಫೇರ್ಸ್ ಇವತ್ತಿನಗಿಂತ ವಿಭಿನ್ನ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಎನಿಮಿ ಆಗಿ ಅಥವಾ ನಮ್ಮ ಶತ್ರು ಆಗಿ ಯಾವ್ದಿರುತ್ತೆ? ಕನ್ಸಿಸ್ಟೆನ್ಸಿ. ಒಂದು ಡಿಫಿಕಲ್ಟ್ ಟಾಸ್ಕ್ ಅನ್ನ ಒಂದಿನ ಮಾಡಿ ಸಕ್ಸಸ್ಫುಲ್ ಆಗ್ಬಿಡ್ಬೋದು, ಬಟ್ ಒಂದು ಈಸಿ ಆಗಿರುವಂತ ಟಾಸ್ಕ್ ಅನ್ನ ಪ್ರತಿನಿತ್ಯ ಮಾಡೋದಿದೆಯಲ್ಲ, ದಿಸ್ ಈಸ್ ವೆರಿ ಚಾಲೆಂಜಿಂಗ್. ಅಂಡ್ ಈ ಚಾಲೆಂಜ್ ಅನ್ನ ಯಾರು ಫೇಸ್ ಮಾಡಿ ಸಕ್ಸಸ್ಫುಲಿ ಅದನ್ನ ಗೆಲ್ತಾರೋ ಅಥವಾ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾರೋ ಅವರಿಗೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ. ಹೌದು ತಾನೆ? ನಿಮ್ಗೂ ಇದು ಸರಿ ಅನ್ಸಿದ್ರೆ ಎಸ್ ಅಂತ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ರೈಟ್. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಅದು ನಿಮಗೆ ಬಿಟ್ಟಿದ್ದು. ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು, ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಒಳಗಡೆಯಿಂದ ಆ ಒಂದು ಬೆಂಕಿ, ಆ ಒಂದು ಮೋಟಿವೇಶನ್ ಬರದೇ ಇರೋರ್ಗು ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟೆಂಪ್ರರಿ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್ ಎಷ್ಟೇ ಬಂದ್ರು ಹೊರಗಡೆಯಿಂದ ಬರುವಂತಹ ಮೋಟಿವೇಶನ್ಸ್ ಕೇವಲ ಟೈಮ್ ಬೀಯಿಂಗ್ ಟೆಂಪ್ರರಿ. ಅದಾದ್ಮೇಲೆ ಎವ್ರಿ ಡೇ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ತಗೊಂಡು ಒಂದು ಅರ್ಧ ಗಂಟೆ, 1 ಗಂಟೆ ಓದ್ಲಿಕ್ಕೆ ಕೂತ್ಕೊಳ್ಳುವಂತಹ ಅವಕಾಶ ನಿಮಗೆ ನೀವೇ ಮಾಡ್ಕೊಳ್ಬೇಕು ಅಥವಾ ಮಾಡಿಕೊಡ್ಬೇಕು. ರೈಟ್. ಸೊ ಹಾಗಾದ್ರೆ ಇವತ್ತಿನ ಸೆಷನ್ ನಾನು ಏನ್ ಮಾಡ್ತೀನಿ, ಕರೆಂಟ್ ಅಫೇರ್ಸ್ ಹೇಗೆ ಪ್ರಿಪೇರ್ ಆಗಬೇಕು ಈ ಒಂದು ಕ್ಲಾಸ್ ನಲ್ಲಿ ಪಿ ಸಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ದೇ ಆರ್ ಜನರಲ್. ಈಗ ಹೆಂಗೆ ಸಬ್ಜೆಕ್ಟ್ಸ್ ಇದಾವಲ್ಲ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಿಯೋಗ್ರಫಿ ಸಬ್ಜೆಕ್ಟ್ ಸೇಮೇ, ಬಟ್ ಆ ಪ್ರತಿ ವಿಷಯವನ್ನು ಅಪ್ರೋಚ್ ಮಾಡುವಂತಹ ಒಂದು ಅಪ್ರೋಚ್ ಏನಿರುತ್ತೆ ಅಥವಾ ಆಂಗಲ್ ಏನಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಬೇರೆ ಎಕ್ಸಾಮ್ಸ್ಗೆ. ಈಗ ಪಿ ಸಿಗೆ ಓದೋ ತರ ನೀವು ಪಿ ಎಸ್ ಐಗೆ ಓದಕ್ಕಾಗಲ್ಲ, ಪಿ ಎಸ್ ಐಗೆ ಓದೋ ತರ ಕೆ ಎಸ್ ಮತ್ತೆ ಐ ಎಸ್ ಓದಕ್ಕಾಗಲ್ಲ. ಆಯಾ ಎಕ್ಸಾಮ್ಗಳ ರಿಕ್ವೈರ್ಮೆಂಟ್ ಪ್ರಕಾರನೇ ನಿಮ್ಮ ಅಪ್ರೋಚ್ ಕೂಡ ಇರಬೇಕಾಗುತ್ತೆ. ಸೊ ಈ ರೀತಿ ಕರೆಂಟ್ ಅಫೇರ್ಸ್ ಅನ್ನ ಪಿ ಸಿ ಪಾಯಿಂಟ್ ಆಫ್ ವ್ಯೂ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದ್ಬೇಕು ಅಚ್ಚುಕಟ್ಟಾಗಿ, ಈ ರೀತಿ ಓದಿದ್ರೆ 100% ನಾನು ಓದುವಂತಹ ಸೋರ್ಸಸ್ ಅಥವಾ ನಾನು ಓದುವಂತಹ ಮಟೀರಿಯಲ್ಸ್ ಅಲ್ಲಿಂದನೇ ಕ್ವಶನ್ಸ್ ಬಂದಿರಬೇಕು. ಅಂಡ್ ಬರುವಂತಹ ಎಲ್ಲಾ ಪ್ರಶ್ನೆಗಳು ಅಥವಾ ಅಲ್ಲಿ ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಮಾಡ್ಲಿಕ್ಕೆ ಅಥವಾ ಆನ್ಸರ್ ಕೊಡ್ಲಿಕ್ಕೆ ರೆಡಿ ಆಗಿರ್ಬೇಕು. ಈ ರೀತಿ ಕಾನ್ಫಿಡೆನ್ಸ್ ಅನ್ನ, ಈ ರೀತಿ ಪ್ರಿಪರೇಷನ್ ಅನ್ನ ಹೇಗ್ ಮಾಡಬೇಕು ಪಿ ಸಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್, ವೈ ಕರೆಂಟ್ ಅಫೇರ್ಸ್ ಹೇಳಿದೆ? ಡೈರೆಕ್ಟ್, ಇಂಡೈರೆಕ್ಟ್, ನೇರವಾಗಿ ಪರೋಕ್ಷವಾಗಿ ನಿಮ್ಗೆ ಹೆಚ್ಚು ಕಮ್ಮಿ 65 to 70 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಆಧಾರದ ಮೇಲೆ ಬರುತ್ತೆ. ಒಂದು ಇಲ್ಲ ಆಗ್ಬಹುದು ಅಂತ ಇವ್ರು ಹೇಳ್ಬೋದು, ಬಟ್ ಡು ನಾಟ್ ವರಿ, ನಾನು ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತೀನಿ ಯಾವ ರೀತಿ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಮೇಲೆ 2021 ಅಕ್ಟೋಬರ್ 24 ನಡೆದಂತಹ ಪಿ ಸಿ ಸಿವಿಲ್ ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ 40 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬಂದಿತ್ತು. ಇಂಡೈರೆಕ್ಟ್ ಆಗಿ ಹೇಗೆ ಒಂದು 20 to 25 ಬಂದಿತ್ತು ಅಂತ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ. ಡು ನಾಟ್ ವರಿ. ಒಂದು. ಎರಡನೇದು, ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಸುಮಾರು ಒಂದು ಪೇಪರ್ ಅಲ್ಲಿ ನಿಮ್ ಪಿ ಸಿ ಎಕ್ಸಾಮ್ಗೆ 60 ಪ್ರಶ್ನೆಗಳನ್ನ ಸರಿ ಮಾಡಿ 60 ಮಾರ್ಕ್ಸ್ ಅನ್ನ ತಗೊಂಡ್ರೆ ನೆಕ್ಸ್ಟ್ ಒಂದು 15 to 20 ಮಾರ್ಕ್ ಯಾವುದು ಈ ಮೆಂಟಲ್ ಎಬಿಲಿಟಿಯಿಂದ ತಗೋಬಹುದು. ಸೊ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಎರಡೂ ಸ್ಟ್ರಾಂಗ್ ಆದ್ರೆ 70 to 75 ಮಾರ್ಕ್ಸ್ ಇಲ್ಲೇ ಬಂತು. ಇನ್ನು ಉಳಿದಂತಹ ಸಬ್ಜೆಕ್ಟ್ ಗಳಿಂದ ಆ ಕಡೆ ಈ ಕಡೆ ಎಲ್ಲ ಕರೆಕ್ಟ್ ಆಗಿ ಓದಿದ್ರೆ ಪ್ರತಿಯೊಂದು ಸಬ್ಜೆಕ್ಟು ಇಂಪಾರ್ಟೆಂಟ್, ಯಾವ ಸಬ್ಜೆಕ್ಟು ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲ್ಲವನ್ನು ಕರೆಕ್ಟ್ ಮಾಡಿ ಜೊತೆಗೆ ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಮಾಡ್ಕೊಂಡು ಹೋದ್ರೆ ಯಾಕಾಗಲ್ಲ ಎಕ್ಸಾಮ್? ಪಿ ಸಿ ಎಕ್ಸಾಮ್ ಅಲ್ಲ, ಪಿ ಎಸ್ ಐ, ಕೆ ಎಸ್, ಯು ಪಿ ಸಿ ಫಿಲಿಮ್ಸ್ ಕೂಡ ಮಾಡ್ಬೋದು. ಡಿಫಿಕಲ್ಟಿ ಲೆವೆಲ್ ವೇರಿ ಆಗುತ್ತೆ, ಅಪ್ರೋಚ್ ವೇರಿ ಆಗುತ್ತೆ, ಒಪ್ಕೋತೀನಿ. ಬಟ್
ಎವ್ರಿಥಿಂಗ್ ಇಸ್ ಪಾಸಿಬಲ್. ಓಕೆ, ಸೊ ಕರೆಂಟ್ ಅಫೇರ್ಸ್ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದೆ, ಜೊತೆಗೆ ನೇರ ಮತ್ತು ಪರೋಕ್ಷ ಪ್ರಶ್ನೆಗಳು ಬರ್ತವೆ. ಹೌದಾ? ಹಾಗಾದ್ರೆ ನಮ್ಮ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ಗೆ ಫಸ್ಟ್ ಆಫ್ ಆಲ್ ಏನ್ ಬೇಕು? ಎರಡೇ ಎರಡು ಸೋರ್ಸ್ ಇಟ್ಕೊಳ್ಳಿ, ಜಾಸ್ತಿ ಬೇಡ. ಒಂದು ಪ್ರಜಾವಾಣಿ, ಮತ್ತೊಂದು ದ ಹಿಂದೂ. ಕನ್ನಡ ಮೀಡಿಯಂ ಅಲ್ಲಿ ಇರೋರು ಪ್ರಜಾವಾಣಿಯನ್ನು ಓದ್ಬಿಡ್ತಾರೆ. ಹಿಂದೂ ಹೆಂಗ್ ಓದ್ಬೇಕು ಸರ್? ಹಿಂದೂ ಓದಕ್ ಕೂತ್ಕೊಂಡ್ರೆ ಇಡೀ ದಿನ ಹೊರಟೋಗುತ್ತೆ. ಒಂದೊಂದ್ ದಿನದ ದಿನಪತ್ರಿಕೆ ಓದ್ಬೇಕು ಹಿಂದೂ ಅಂದ್ರೆ ನಮ್ಗೆ ಎರಡೆರಡು ಮೂರು ದಿನ ಆಗುತ್ತೆ, ಇಂಪಾಸಿಬಲ್ ಅಂತ ಹೇಳ್ಬೋದು. ಡು ನಾಟ್ ವರಿ, ವಿತ್ ಪ್ರೂಫ್ ತೋರಿಸ್ತೀನಿ. ನೀವು ಹಿಂದೂ ಓದಿ ಅಂದ ತಕ್ಷಣ ಅದನ್ನ ಹಿಡ್ಕೊಂಡು ಸ್ಟಾರ್ಟಿಂಗ್ ಪೇಜ್ ಇಂದ ಎಂಡಿಂಗ್ ಪೇಜ್ ವರೆಗೂ ಪ್ರತಿಯೊಂದು ಅಂಕಿ, ಪ್ರತಿಯೊಂದು ವರ್ಡ್, ಪ್ರತಿಯೊಂದು ಲೆಟರ್ ಓದುವಂತ ಅವಶ್ಯಕತೆ ಇಲ್ಲ. ಹೆಡ್ಲೈನ್ ಇರುತ್ತೆ, ಹೆಡ್ಲೈನ್ ಕ್ಲಿಯರ್ ನೋಡ್ಕೊಂಡ್ಬಿಟ್ರೆ ಸಾಕು. ಯಾವ್ದಕ್ಕೆ? PC ಎಕ್ಸಾಮ್ಗೆ. ಹೆಡ್ಲೈನ್ ಏನಿರುತ್ತೋ ಪ್ರತಿಯೊಂದು ನ್ಯೂಸ್ ಆರ್ಟಿಕಲ್ ಹೆಡ್ಲೈನು ಅದು ಓದಿದ್ರೆ ಅರ್ಥ ಆಗುತ್ತೆ ಅಲ್ವೋ? ಅಷ್ಟು ಬೇಸಿಕ್ ನಾಲೆಜ್ ಇರುತ್ತೆ ಅಲ್ವೋ? ಇದ್ದೇ ಇರುತ್ತೆ. ಯಾಕಂದ್ರೆ ಮುಂದೆ ನೀವು PSI ಎಕ್ಸಾಮ್ ಅಲ್ಲಿ ಪೇಪರ್ 1 ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ಕೂಡ ಬಾಕಿ ಇದೆ. ಸೊ ಅಷ್ಟು ಬೇಸಿಕ್ ಮಿನಿಮಮ್ ಕಾಮನ್ ಸೆನ್ಸ್ ಅದು ಪ್ರಿಪರೇಷನ್ ಬೇಕೇ ಬೇಕು. ಅದು ಇಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿ, ನಥಿಂಗ್ ಟು ವರಿ. ನೋಡಿ, ಕಲ್ತಿಲ್ಲ ಅಂತ ಹೇಳ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಸಂಕೋಚದ ನಾಚಿಕೆ ಪಡ್ಕೋಬಾರ್ದು. ಬಂದಿಲ್ಲ ಅಂದ್ರೆ ಬಂದಿಲ್ಲ, ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಕಲಿತೀನಿ, ಆ ಒಂದು ಛಲ ಹುಮ್ಮಸ್ ಇರಬೇಕು. ಸೊ ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ಹಿಂದೂ ಅಲ್ಲಿ ಹೆಡ್ಲೈನ್ಸ್ ಏನಿರುತ್ತೆ ಅದನ್ನ ಸುಮ್ಮನೆ ಗ್ಲಾನ್ಸ್ ಮಾಡ್ಕೊಂಡು ಹೋಗಿ. ಸೊ ನನ್ನ ಪ್ರಕಾರ ಎವ್ರಿ ಡೇ ಇವಾಗ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರಚಲಿತ ಪೇಪರ್ ಕಟಿಂಗ್ಸ್ ಏನ್ ಹಾಕ್ತಾ ಇದ್ದೀನಿ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನಿಷಿಯೇಟಿವ್ಸ್. ನಾನೇ ಸ್ವತಃ ಆ ಪೇಪರ್ ಕಟಿಂಗ್ಸ್ ಅನ್ನ ಮಾಡಿ ಕಂಪೈಲ್ ಮಾಡಿ ಹಾಕ್ತಾ ಇದ್ದೀನಂತೆ. ಸೊ ಅಷ್ಟೆಲ್ಲ ಎರಡು ನ್ಯೂಸ್ ಪೇಪರ್, ಪ್ರಜಾವಾಣಿ ಮತ್ತು ಹಿಂದೂ, ಬೆಳಗ್ಗೆ ಬರ್ತಾ ಇದ್ದಂಗೆ 7:30 ನ್ಯೂಸ್ ಪೇಪರ್ ಬರುತ್ತೆ. ಟೀ ಕಪ್ ಹಿಡ್ಕೊಂಡು 7:45 ಕೂತ್ಕೊಂಡ್ರೆ 8:15 ರೆಡಿ ಆಗಿರುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಆರ್ಗನೈಸ್ ಮಾಡಿ ಹಾಕೋಕೆ ಟೈಮ್ ಬೇಕು. ಏನು ಬೇಡ, ಬರೀ ನೀವು ಓದ್ತೀನಪ್ಪ ಅಂತ ಹೇಳಿದ್ರೆ 15ರಿಂದ 20 ನಿಮಿಷದಲ್ಲಿ ಅಂದಿನ ದಿನಪತ್ರಿಕೆ ಅಂದೇ ಕವರ್ ಮಾಡಬಹುದು. ಸೊ ಫಸ್ಟ್ ಲರ್ನಿಂಗ್ ಏನು? ಸೆಕೆಂಡರಿ ಸೋರ್ಸ್, ಅವ್ರ ಕರೆಂಟ್ ಅಫೇರ್ಸ್ ಮೆಟೀರಿಯಲ್, ಇವ್ರ ಕರೆಂಟ್ ಅಫೇರ್ಸ್ ಮೆಟೀರಿಯಲ್, ನಮ್ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಪ್ರಿಪೇರ್ ಆಗಿ ರೆಫರ್ ಮಾಡಿ, ಬೇಡ ಅಂತ ಹೇಳ್ತಿಲ್ಲ, ಬಟ್ ಅದು ಸೆಕೆಂಡರಿ ಆಗಿರ್ಬೇಕು. ಪ್ರೈಮರಿಲಿ ನೀವು ಏನ್ ಮಾಡ್ಬೇಕು? ಪ್ರಮುಖವಾಗಿ ಎಕ್ಸಾಮ್ ಓದಕ್ಕಂತ ಕುತ್ಕೊಂಡಿರ್ತಾನೆ, ಎವ್ರಿ ಡೇ ಬೆಳಗ್ಗೆ ಒಂದು ಅರ್ಧ ಗಂಟೆಯಿಂದ 45 ನಿಮಿಷ ನ್ಯೂಸ್ ಪೇಪರ್ಗಂತಾನೆ ಎತ್ತಿಡಿ. ನಿಮ್ಮ ಥಿಂಕಿಂಗ್, ನಿಮ್ಮ ಆಲೋಚನಾ ಶಕ್ತಿ ಏನಿರುತ್ತೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ, ಜೊತೆಗೆ ಕಾನ್ಫಿಡೆನ್ಸ್ ಬೂಸ್ಟ್ ಅಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಕಾಮನ್ ಸೆನ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಅಂಡ್ ಬೀಯಿಂಗ್ ಅ ಸೀರಿಯಸ್ ಆಸ್ಪಿರೆಂಟ್, ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಆಗಿ ದಟ್ ಈಸ್ ಬೇರ್ ಮಿನಿಮಮ್ ನೆಸೆಸಿಟಿ, ಬೇಸಿಕ್ ಎಕ್ಸ್ಪೆಕ್ಟೇಷನ್ ನಿಮ್ ಕಡೆಯಿಂದ ಅದನ್ನ. ಸೊ ಎವ್ರಿ ಡೇ ತಪ್ಪದೆ ಎಲ್ಲರೂ ನ್ಯೂಸ್ ಪೇಪರ್ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರಜಾವಾಣಿ, ಹಿಂದೂ ಜಸ್ಟ್ ಗ್ಲಾನ್ಸ್ ಆದ್ರೂ ಮಾಡ್ಕೊಳ್ಳಿ. ಸೊ ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಯಾವ್ದು ಇಂಪಾರ್ಟೆಂಟ್ ಆರ್ಟಿಕಲ್ ಅಲ್ಲ ಅಂತ ಹೇಳ್ಬಿಟ್ಟು. ಸುಮಾರು ಜನಕ್ಕೆ ಯಾರು ಹೊಸಬರು ಇರ್ತೀರಾ, ಯಾವ ಆರ್ಟಿಕಲ್ ಓದ್ಬೇಕು, ಯಾವ ಆರ್ಟಿಕಲ್ ಓದಬಾರ್ದು, ಅಲ್ಲೊಂದು ಕನ್ಫ್ಯೂಷನ್ ಬರುತ್ತೆ. ಬಟ್ ಆ ಕನ್ಫ್ಯೂಷನ್ ಪರ್ಮನೆಂಟ್ ಅಲ್ಲ, ಗ್ರಾಜುವಲಿ ನಿಮ್ಗೆ ವಿತ್ ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ತಾ ಹೋಗುತ್ತೆ, ಅರ್ಥ ಹೋಗುತ್ತೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ರೈಟ್? ಸೊ ಹಾಗಾಗಿ ಎವ್ರಿ ಡೇ ದಿನಪತ್ರಿಕೆ ಓದಿ, ಅದ್ರ ಜೊತೆಗೆ ಸ್ವತಃ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಕೊಂಡು ಹೋಗಿ. ಹ್ಯಾಂಡ್ ರಿಟನ್ ನೋಟ್ಸ್ ಅಂದ್ರೆ ಆರ್ಟಿಕಲ್ ಓದಿ ಆಸ್ ಇಟ್ ಈಸ್ ಬರ್ಕೊಳ್ಳೋದಲ್ಲ, ಸಿಂಗಲ್ ಕೀವರ್ಡ್ ತೋರಿಸಿನಂತೆ, ಮುಂದೆ ವಿತ್ ಹೆಲ್ಪ್ ಆಫ್ ಎಕ್ಸಾಂಪಲ್ ತೋರಿಸಿನಂತೆ, ವಿತ್ ಹೆಲ್ಪ್ ಆಫ್ ಸಿಂಗಲ್ ಕೀವರ್ಡ್ ನೀವು ನೋಟ್ಸ್ ಮಾಡ್ಕೊಂಡು ಹೋಗ್ಬೋದು ಅಂಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ದಿನಕ್ಕೆ ನೀವು 1ರಿಂದ 2 ಪುಟ ನೋಟ್ಸ್ ಮಾಡಿದ್ರೆ ಒಂದ್ ತಿಂಗಳಿಗೆ 60 ಪುಟ ಆಗುತ್ತೆ. ಅದನ್ನ ಮತ್ತೆ ತಿಂಗಳ ಎಂಡಲ್ಲಿ ಅಥವಾ ತಿಂಗಳ ಕೊನೆಯಲ್ಲಿ ಓದಿ ನೋಟ್ಸ್ ಮಾಡ್ಕೊಂಡ್ರೆ ಒಂದು 5ರಿಂದ 10 ಪೇಜಸ್ ಅಲ್ಲಿ ಒಂದ್ ತಿಂಗಳು ನೋಟ್ಸ್ ಮುಗಿಯುತ್ತೆ. ಸೊ ಜಸ್ಟ್ ಇಮ್ಯಾಜಿನ್, ಒಂದು ವರ್ಷದ ನೋಟ್ಸ್ ನಿಮ್ ಕಡೆ ಹಾರ್ಡ್ಲಿ 50ರಿಂದ 60 ಪುಟಗಳಲ್ಲಿ ಅಥವಾ ಪೇಜಸ್ ಅಲ್ಲಿ ಒಂದು ವರ್ಷದ ಪ್ರಸ್ತುತ ಘಟನೆಗಳು ಅಥವಾ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಎಕ್ಸಾಮ್ ನಾಳೆ ಇದೆ ಅಂದ್ರೆ ಇವಾಗ್ಲೂ ಕೂಡ ರಿವಿಷನ್ ಮಾಡಬಹುದು. ಎಕ್ಸಾಮ್ 10ವರೆಗಿದೆ ಅಂದ್ರೆ 7ವರೆಗೆ ರಿವಿಷನ್ ಮಾಡಬಹುದು. ಯಾಕೆ? ಒಂದು, ಸ್ವತಃ ನೀವೇ ಪೆನ್ನು ಪೇಪರ್ ಹಿಡ್ಕೊಂಡ್ ಬರ್ದಿರೋಂತ ನೋಟ್ಸ್ ಯಾವ ಪುಟದಲ್ಲಿ ಏನ್ ಬರ್ದಿದಾರ, ಎಲ್ಲಿ ಅಂಡರ್ಲೈನ್ ಮಾಡಿದಾರ, ಎಲ್ಲಿ ಹೈಲೈಟ್ ಮಾಡಿದಾರ ಅಂತ ನಿಮ್ ತಲೆಯಲ್ಲಿ ಇರುತ್ತೆ. ಎರಡನೇದು, ಎಲ್ಲಾ ಸೇರಿ 50ರಿಂದ 60 ಪೇಜಸ್ ಅಲ್ಲಿ ಅಥವಾ ಬೇಡ 100 ಪೇಜಸ್ ಅಲ್ಲಿ ನೋಟ್ಸ್ ಇರುತ್ತೆ. ಸೊ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ಯಾವ್ದಿದೆ? ಇಷ್ಟು ಇನ್ವೆಸ್ಟ್ ಮಾಡ್ಲೇಬೇಕು ನಿಮ್ಮ ಟೈಮ್ ಅನ್ನ ನೀವು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟು ಈಸಿಯಾಗಿ ಸಿಗಲ್ಲ. ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೆ ಎಷ್ಟೋ ಎಫರ್ಟ್ಸ್ ಆಗ್ಬೇಕು. ಹೋಗಿ ಆ ಕಡೆ UP ಬಿಹಾರ್ ಅಲ್ಲಿ ನೋಡಿ ಯಾವ ರೀತಿ ವರ್ಕ್ ಮಾಡ್ತಾರೆ. ಅವರು 7th 8th ಬರ್ತಾ ಇದ್ದಂಗೆ ಡಿಸೈಡ್ ಮಾಡ್ಕೊಂಡ್ ಬಿಡ್ತಾರೆ, ನಾನು SSC ಹೋಗ್ಬೇಕು, ನಾನು ರೈಲ್ವೇಸ್ಗೆ ಹೋಗ್ಬೇಕು, UPSC ಹೋಗ್ಬೇಕು ಅಂತ ಹೇಳ್ಬಿಟ್ಟು, BPSC ಹೋಗ್ಬೇಕು ಅಂತ ಹೇಳಿ. ಸೊ ಅಷ್ಟು ಪ್ಲಾನಿಂಗು ನಿಮ್ ಕಡೆಯಿಂದನೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಲೇಬೇಕು. ಸೊ ಈ ರೀತಿ ನೀವು ಕರೆಂಟ್ ಅಫೇರ್ಸ್ ಅನ್ನ ಸ್ವತಃ ಹ್ಯಾಂಡ್ ರಿಟನ್ ನೋಟ್ಸ್ ಮುಖಾಂತರ ಕಂಪೈಲ್ ಮಾಡ್ಕೊಂಡು ಹೋಗಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ರೈಟ್? ಸೆಕೆಂಡ್ ಥಿಂಗ್. ಥರ್ಡ್, ಇಷ್ಟೆಲ್ಲ ಆಯ್ತು, ನಾವು ಕರೆಂಟ್ ಅಫೇರ್ಸ್ ಯಾಕೆ ಓದಬೇಕು, ದಿನಪತ್ರಿಕೆ ಎವ್ರಿ ಡೇ ಯಾಕೆ ಓದಬೇಕು, ಅದನ್ನ ನೋಟ್ಸ್ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದೆ. ಅಂಡ್ ಡು ನಾಟ್ ವರಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಟ್ಸ್ ಹೆಂಗ್ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ನಾನು ಒಂದು ವಿತ್ ಹೆಲ್ಪ್ ಆಫ್ ಎನ್ ಎಕ್ಸಾಂಪಲ್ ಒಂದು ಆರ್ಟಿಕಲ್ ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಬಟ್ ಥರ್ಡ್ ಕ್ವಶನ್ ಈಸ್, ಎಷ್ಟು ತಿಂಗಳ ಕರೆಂಟ್ ಅಫೇರ್ಸ್ ಅಧ್ಯಯನ ಅಗತ್ಯ? ಇದು ಎಲ್ಲರೂ ಕೇಳ್ತಾರೆ. UPSC ನೀವು ಯಾವ್ದಾದ್ರು ಎಕ್ಸಾಮ್ ತಗೊಳ್ರಿ, UPSC ತಗೊಳ್ರಿ, KPSC ತಗೊಳ್ರಿ, PSI ತಗೊಳ್ಳಿ, PC ತಗೊಳ್ಳಿ, ಫಸ್ಟ್ ಬೇಸಿಕ್ ಕ್ವಶನ್ ಕೇಳೋದು, ಸರ್ ಎಷ್ಟು ತಿಂಗಳು ಕರೆಂಟ್ ಅಫೇರ್ಸ್ ಬೇಕು? 1 ವರ್ಷದ ಬೇಕಾ, 2 ವರ್ಷದ ಬೇಕಾ, 5 ವರ್ಷದ ಓದಲ್ಲ, 10 ವರ್ಷದ ಓದಲ್ಲ, ಆ ಮಟೀರಿಯಲ್ ಓದಲ್ಲ, ಈ ಮಟೀರಿಯಲ್ ಓದಲ್ಲ. ಹುಡುಗರ್ಗೆ ಇದೇ ಕನ್ಫ್ಯೂಷನ್ ಇರುತ್ತೆ.
ಓದ್ತಾನೆ ಇರ್ತಾರೆ. ಕರೆಂಟ್ ಅಫೇರ್ಸ್ ಶುಡ್ ನಾಟ್ ಸ್ಟಾಪ್ ಎನಿ ಡೇ. ಯಾವತ್ತು ಪ್ರಿಪರೇಷನ್ ಸ್ಟಾಪ್ ಮಾಡಕ್ ಹೋಗ್ಬೇಡಿ. ನನಗೆ ಪರಿಚಯ ಇರೋರು ಎಷ್ಟೋ ಜನ ಸಿವಿಲ್ ಸರ್ವೆಂಟ್ಸ್ ಇದ್ದಾರೆ, UPSC ಮತ್ತು KPSC ಅಲ್ಲಿ ನನ್ನ ಜೊತೆ ಓದೋರು. ಅವರು ಇವಾಗ್ಲೂ ಸಹ ಸೆಲೆಕ್ಷನ್ ಆದ್ಮೇಲೂ ಸಹ IAS IPS ಆಗಿದ್ದಾರೆ, ಇವಾಗ್ಲೂ ಸಹ ದಿನಪತ್ರಿಕೆ ಓದೋದನ್ನ ಬಿಟ್ಟಿಲ್ಲ. ಯಾಕಂದ್ರೆ ಸಮ್ ಸಾರ್ಟ್ ಆಫ್ ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಬೆಳಿಗ್ಗೆ ಹೇಳ್ತಾ ಇದ್ದಂಗೆ ಪೇಪರ್ ನೋಡಿ ಕರೆಂಟ್ ಅಫೇರ್ಸ್ ಮಾರ್ಕ್ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ತಿಂದನ್ನ ಜೀರ್ಣನೇ ಆಗಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಅಡಿಕ್ಷನ್ ಬೆಳೆಸ್ಕೊಳ್ಳಿ, ಅಂಡ್ ನಥಿಂಗ್ ರಾಂಗ್. ಎಂತೆಂತ ದುಶ್ಚಟಗಳನ್ನ ಬೆಳೆಸ್ಕೊಂಡು ಅದಕ್ಕೆ ಅಡಿಕ್ಷನ್ ಆಗ್ತಾರಂತೆ ಜನ. ಈ ರೀತಿ ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಂಡು ಯಾಕೆ ಅದಕ್ಕೆ ಅಡಿಕ್ಟ್ ಆಗ್ಬಾರ್ದು ನಾವು, ಅಲ್ವಾ? ಸೊ ಹಾಗಾಗಿ ಎವ್ರಿ ಡೇ ಬೇಕಾಗುತ್ತೆ. ಬಟ್ ಒಂದು ಎಕ್ಸಾಮ್ ಅಂತ ಬಂದಾಗ ಆ ಎಕ್ಸಾಮ್ ರಿಕ್ವೈರ್ಮೆಂಟ್ ತಕ್ಕಂಗೆ ನಮ್ಮ ಸ್ಟ್ರಾಟಜಿನ ಸ್ವಲ್ಪ ಬದಲಾಯಿಸ್ಕೋಬೇಕಾದಂತ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ PC ಜುಲೈ ಆಗಸ್ಟ್ ಅಲ್ಲಿ ಎಕ್ಸಾಮ್ ಆಗುತ್ತೆ. ಲೆಟ್ಸ್ ಸೇ ನಾನ್ HK ಅವರಿಗೆ ಆಗಸ್ಟ್ ಅಲ್ಲಿ ಯಾವುದು CRDR ಅಥವಾ ಸಿವಿಲ್ ಆಗುತ್ತೆ ಅನ್ಕೊಳ್ಳೋಣ. ಆಗಸ್ಟ್ ಅಲ್ಲಿ ಎಕ್ಸಾಮ್ ಆದ್ರೆ ನಿಮ್ಮ ಕರೆಂಟ್ ಅಫೇರ್ಸ್ ವ್ಯಾಪ್ತಿ ಎಷ್ಟಿರ್ಬೇಕು ಅಂದ್ರೆ, ಹೋದ ವರ್ಷ ಅಂದ್ರೆ ಡಿಸೆಂಬರ್ 2022ರಿಂದ ಜುಲೈ 2023ರವರೆಗೂ ಚಾಚು ತಪ್ಪದೆ ಎಲ್ಲ ಓದಿರ್ಬೇಕು. ಮಿನಿಮಮ್ ಜನರಲ್ ಕರೆಂಟ್ ಅಫೇರ್ಸ್, ಯಾರಿಗಾದ್ರೂ ಪ್ರಶಸ್ತಿ ಬಂತ, ಯಾರಾದ್ರೂ ಪ್ರಮುಖ ವ್ಯಕ್ತಿಗಳು ಅಪಾಯಿಂಟ್ಮೆಂಟ್ ಆಯ್ತಾ, ಅಥವಾ ಭಾರತೀಯ ಮೂಲದ ಯಾರಾದ್ರೂ ವ್ಯಕ್ತಿಗಳು ವಿದೇಶದಲ್ಲಿ ಸಾಧನೆ ಮಾಡಿದಾರ, ಅಥವಾ ಯಾವ್ದಾದ್ರು ಕಂಪನಿ ಸುದ್ದಿಲಿತ್ತ, ಅಥವಾ ಯಾವ್ದಾದ್ರು ಅಂತಾರಾಷ್ಟ್ರೀಯ ಸಂಸ್ಥೆ ಅಥವಾ ರಾಷ್ಟ್ರೀಯ ಸಂಸ್ಥೆ ಸುದ್ದಿಲಿತ್ತ, ಈ ತರ ಜನರಲ್ ಕರೆಂಟ್ ಅಫೇರ್ಸ್ಗೆ 6ರಿಂದ 7 ತಿಂಗಳ ವ್ಯಾಪ್ತಿ ನಿಮ್ ಕಡೆ ಇರಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ಸೇಫರ್ ಸೈಡ್ ಅಲ್ಲಿ ಇರೋಣ ಅಂತ 1 ತಿಂಗಳು ಎಕ್ಸ್ಟ್ರಾ ತಗೊಂಡು ಡಿಸೆಂಬರ್ 2022ರಿಂದ ಯಾವುದು ಜುಲೈ ಅಥವಾ ಆಗಸ್ಟ್ 2023ರವರೆಗೂ ಓದಿರ್ಬೇಕು ಅಂತ ಹೇಳ್ತೀನಿ. ಅದು ಸಾಮಾನ್ಯ ಕರೆಂಟ್ ಅಫೇರ್ಸ್ಗೆ. ಬಟ್ ಏನಾದ್ರೂ ಪ್ರಮುಖ ಘಟನೆ ಆಗಿದ್ರೆ, ಪ್ರಮುಖ ಮಾಹಿತಿ ಇದ್ರೆ, ಅದು 1 ವರ್ಷದಾದ್ರೂ ಪರವಾಗಿಲ್ಲ, ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ನೋಬೆಲ್ ಪ್ರೈಸ್, ಫಾರ್ ಎಕ್ಸಾಂಪಲ್ FIFA ವರ್ಲ್ಡ್ ಕಪ್, ಫಾರ್ ಎಕ್ಸಾಂಪಲ್ T20 ವರ್ಲ್ಡ್ ಕಪ್. ಅರ್ಥ ಆಗ್ತಿದೆಯಲ್ಲ? ಇವೆಲ್ಲ ಪ್ರಮುಖ ಘಟನೆಗಳು. ಯಾಕೆ 2021ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನೋಡಿ, ಟೋಕಿಯೋ ಒಲಿಂಪಿಕ್ಸ್ ಒಂದೇ ಈವೆಂಟ್ ಅದು, ಅದ್ರ ಮೇಲೆ 6 ಪ್ರಶ್ನೆ ಕೇಳಿದೆ ನಾನು. ಅರ್ಥ ಆಗ್ತದಲ್ಲ? ಸೊ ಬರೀ ಟೋಕಿಯೋ ಒಲಿಂಪಿಕ್ಸ್ ತಿಳ್ಕೊಂಡು ಒಂದು 4-5 ಲೈನ್ಸ್ ಅಥವಾ 4-5 ಪಾಯಿಂಟ್ಸ್ ಕಾಟಾಚಾರಕ್ಕೆ ಓದ್ಕೊಂಡು ಹೋದ್ರೆ ಆಗಲ್ಲ. ಸೊ ಈ ರೀತಿ 6ರಿಂದ 7 ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಜನರಲ್ ಆಗಿ ಎಲ್ಲ ಗೊತ್ತಿರಬೇಕು. ಅದನ್ನ ಬಿಟ್ಟು 7 ತಿಂಗಳ ಆಚೆಗೆ ಇರುವಂತಹ ಕರೆಂಟ್ ಅಫೇರ್ಸ್ ಅಥವಾ ಪ್ರಮುಖ ಘಟನೆಗಳೇನು, ನಿಮಗೆ 1 ವರ್ಷದ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆಗಳು ನೆನಪಲ್ಲಿ ಇರಬೇಕು. ಇಷ್ಟು ಮಾಡಿ ಕರೆಂಟ್ ಅಫೇರ್ಸ್ ಔಟ್ ಆಫ್ ಔಟ್ ಬರುತ್ತೆ. ರೈಟ್, ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ನೋಟ್ಸ್ ಮಾಡೋದನ್ನ ಹೇಳ್ತೀನಿ. ಬಟ್ 2021 ಯಾವುದು ನಿಮ್ಮ ಎಕ್ಸಾಮ್, PC ಎಕ್ಸಾಮು ಸಿವಿಲ್ 2021 ಅಕ್ಟೋಬರ್ 24ಕ್ಕೆ ನಡೆದಿತ್ತು. 24/10/2021 ನಡೆದಿತ್ತಲ್ಲ. ಸೊ ಈಗ ನಾನು ಏನ್ ಹೇಳಿದೆ, 7 ತಿಂಗಳು ಕರೆಂಟ್ ಅಫೇರ್ಸ್ ಓದಿ, 8 ತಿಂಗಳು ಕರೆಂಟ್ ಅಫೇರ್ಸ್ ಓದಿ, 6 ತಿಂಗಳು ಕರೆಂಟ್ ಅಫೇರ್ಸ್, ಸುಮ್ಮನೆ ಹೇಳ್ತಾ ಇಲ್ಲ, ಗಾಳಿಯಲ್ಲಿ ಗುಂಡು ಹಾರಿಸ್ತಾ ಇಲ್ಲ, ಪ್ರೂಫ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ್ದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳಿದ್ರಲ್ಲ, ಅದರಲ್ಲಿ ಪ್ರಮುಖ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅನ್ನ ಪಿಕ್ ಮಾಡಿ ಎಕ್ಸಾಮ್ ಯಾವಾಗ ನಡೀತು, ಅದ್ರ ಹಿಂದಿನ ಎಷ್ಟು ತಿಂಗಳ ಕರೆಂಟ್ ಅಫೇರ್ಸ್ ಕೇಳಿದ್ರು ಅಂತ ಹೇಳ್ತಾ ಇದ್ದೀನಿ. ನಿಮ್ ಎಕ್ಸಾಮ್ ಯಾವಾಗ ನಡೀತು? ಅಕ್ಟೋಬರ್ 2021, 24 ಅಕ್ಟೋಬರ್, ಅಂದ್ರೆ ಹೆಚ್ಚು ಕಮ್ಮಿ ಅಕ್ಟೋಬರ್ ಎಂಡ್ ಅನ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ಯಾವುದು? ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ಯಾವುದು? ಪ್ರಜಾವಾಣಿಯಲ್ಲಿ ಡೈರೆಕ್ಟ್ ಆಗಿ ನ್ಯೂಸ್ ಬಂದಿತ್ತು, ಪ್ರಜಾವಾಣಿಯಲ್ಲಿ ಬಂದಿತ್ತು, ಹಿಂದೂಲ್ಲೂ ಬಂದಿತ್ತು. ಅವಾಗಲೇ ಹೇಳಿದೆ ತಾನೆ, ಹಿಂದೂ ಓದಕ್ ಕಷ್ಟ ಆಗುತ್ತೆ ಸರ್ ಅಂತ ಕೆಲವೊಬ್ರು ಹೇಳ್ತೀರಾ ಅಂತ. ಏನ್ ಡೀಟೇಲ್ ಆಗಿ ಆರ್ಟಿಕಲ್ ಓದುವಂತ ಅವಶ್ಯಕತೆ ಇಲ್ಲ. ಹಿಂದೂ ಓಪನ್ ಮಾಡಿದ್ರು ಕರ್ನಾಟಕಸ್ ಫಸ್ಟ್ ವಿಸ್ಟಾಡೋಮ್ ಕೋಚ್ ಸ್ಟಾರ್ಟೆಡ್ ಅಂತ ಇರುತ್ತೆ. ಕರ್ನಾಟಕಸ್ ಫಸ್ಟ್ ವಿಸ್ಟಾಡೋಮ್ ಕೋಚ್, ಇವೆಲ್ಲ ಕೀವರ್ಡ್ಸ್ ನೆನಪಲ್ಲಿ ಇರುತ್ತೆ, ಅಥವಾ ನೋಡಿದ ತಕ್ಷಣ ಅರ್ಥ ಆಗುತ್ತಲ್ಲ, ಇದಕ್ಕೆ ಗೂಗಲ್ ಟ್ರಾನ್ಸ್ಲೇಟು ಬೇಡ, ಅಥವಾ ಬೇರೊಬ್ಬ ಟ್ರಾನ್ಸ್ಲೇಟರು ಬೇಡ, ಅಥವಾ ನಮ್ಗೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದು ಏನು ಕುಂಟಿನೆಪನೂ ಬೇಡ. ಸೊ ಅಟ್ ಲೀಸ್ಟ್ ನೀವು ಆ ಪೇಜ್ ತಿರುಗಿಸಿದಾಗ ಹೆಡ್ಡಿಂಗ್ ಅಲ್ಲಿ ಕಾಣುತ್ತೆ. ಸೊ ಕರ್ನಾಟಕದ ಮೊದಲ ವಿಸ್ಟಾಡೋಮ್ ಕೋಚ್ ಯಾವಾಗ ಬಂತು? ಜುಲೈ 12, 2021. ಡೇಟ್ ಕಾಣಿಸ್ತದೆ ಅಲ್ಲಿ, ಜುಲೈ 12, 2021. ಎಕ್ಸಾಮ್ ನಡೆದಿದ್ದು ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್, 2.5 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸ್ ಇದು. ಸೊ ಈಸಿಲಿ ಗೊತ್ತಾಗುತ್ತೆ. ಅಂಡ್ ಇದು ನೋಡಿ, ಹಿಂದೂ ಅಲ್ಲಿ ಈ ಒಂದು ಇಮೇಜ್ ಹಾಕಿ ಫ್ರಂಟ್ ಪೇಜ್ ಅಲ್ಲಿ ಆರ್ಟಿಕಲ್ ಬಂದಿತ್ತು. ನೀವೇನು ಓದದೇ ಇದ್ರು ಈ ಪೇಜ್ ನೋಡಿದಾಗ ಅಥವಾ ಈ ಫೋಟೋ ನೋಡಿದಾಗ ನ್ಯೂಸ್ ಪೇಪರ್ ಫಸ್ಟ್ ಹ್ಯಾಂಡ್ ರೀಡಿಂಗ್ ಏನಕ್ಕೆ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ ನಾನು, ಇದೇ ರೀಸನ್ಗೆ. ನೀವು ಆ ನ್ಯೂಸ್ ಆರ್ಟಿಕಲ್ ನೋಡಿದಾಗ ಅಟ್ ಲೀಸ್ಟ್ ಇಮೇಜ್ ಕಾಣುತ್ತಲ್ಲ, ಆ ಪಿಕ್ಚರ್ ಮೆಮರಿ, ಆ ಇಮೇಜ್ ನಿಮ್ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಸೊ ಹಂಗಾಗಿ ಅವಾಗ್ಲೂ ಸಹ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕಸ್ ಫಸ್ಟ್ ವಿಸ್ಟಾಡೋಮ್ ಕೋಚ್. ನೆಕ್ಸ್ಟ್, ಬಜರಂಗ್ ಪುನಿಯಾ ಅವರು ಯಾವ ಪದಕವನ್ನ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಗೆದ್ದಿದ್ದರು? ಜುಲೈ 2021ರಲ್ಲಿ ಏನಾಗಿತ್ತು? ಜುಲೈ ಆಗಸ್ಟ್ ಅಲ್ಲಿ ಟೋಕಿಯೋ ಒಲಿಂಪಿಕ್ಸ್ ನಡೆದಿತ್ತು ಜಪಾನ್ ಅಲ್ಲಿ. ಸೊ ಆ ಒಲಿಂಪಿಕ್ಸ್ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ 6 ಪ್ರಶ್ನೆಯನ್ನ ಕೇಳಿದ್ರು. ಸೊ ಅದರಲ್ಲಿ ಬಜರಂಗ್ ಪುನಿಯಾ ಅವರು ಯಾವ ಪದಕವನ್ನ ಗೆದ್ದಿದ್ರು? ಡೈರೆಕ್ಟ್ ಕ್ವಶನ್ ಇಲ್ಲಿ ನೋಡಿ, ಇದು ನೋಡಿ, ಕರ್ನಾಟಕದಲ್ಲಿ ವಿಸ್ಟಾಡೋಮ್ ಕೋಚ್ ಅನ್ನ ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ವಿಸ್ಟಾಡೋಮ್ ಕೋಚಿನ ಇಂಜಿನ್ ಯಾರು ರೆಡಿ ಮಾಡಿದ್ರು, ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ, ವಿಸ್ಟಾಡೋಮ್ ಮೀನಿಂಗ್ ಏನು, ಅದೇನು ಕೇಳ್ತಾ ಇಲ್ಲ.
ಡೈರೆಕ್ಟ್ ಆಗಿ ಯಾವ್ಯಾವ ನಗರಗಳ ಮಧ್ಯೆ ಸಂಚರಿಸುತ್ತೆ. ಅದೇ ರೀತಿ ಬಜರಂಗ್ ಪೂನಿಯಾ ಯಾವ ಪದಕ ಗೆದ್ರಪ್ಪ? ನೀವು ಪೇಪರ್ ಫಸ್ಟ್ ಹ್ಯಾಂಡ್ ರೀಡಿಂಗ್ ಅಥವಾ ಸ್ವತಃ ನೀವೇ ಓದಿದ್ರೆ ಬಜರಂಗ್ ಪೂನಿಯಾ ಫೋಟೋ ನೋಡಿರ್ತೀರ, ಹಿಂಗ್ ಮಾಡ್ದಾಗ ಏನಪ್ಪ ಇದು ಕುಸ್ತಿ ಪೈಲ್ವಾನು ಅಥವಾ ಕುಸ್ತಿ ಪಟು ಅಂತ ಗೊತ್ತಾಗಿರುತ್ತೆ. ಹೆಡ್ಡಿಂಗ್ ನೋಡಿದಾಗ ಟೋಕಿಯೋ ಒಲಿಂಪಿಕ್ಸ್ ಭಾರತದ ಪೈಲ್ವಾನ್ ಬಜರಂಗ್ ಪೂನಿಯಾಗೆ ಕಂಚಿನ ಪದಕ ಬಂತಲ್ಲ, ಇಲ್ಲಿ ಕಂಚು ಬಾಕ್ಸಿಂಗ್ ಅಂತ ಹೇಳ್ಬಿಟ್ಟು. ಏನಾದ್ರೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋ ಅವಶ್ಯಕತೆ ಇದೆ? ಇಲ್ಲ. ಇದು ಈ ರೀತಿ ಓದಿದಾಗ ಎಕ್ಸಾಮ್ ಅಲ್ಲೂ ಅನ್ನೆಸೆಸರಿ ಸ್ಟ್ರೆಸ್ ತಗೊಳ್ಳೋದು ಕಮ್ಮಿ ಆಗುತ್ತೆ. ನನಗೆ ಓದಿದ್ದೆ ನೆನಪಿಲ್ಲ, ಕಂಚು ಬಂತ ಬೆಳ್ಳಿ ಬಂತ, ಕುಸ್ತಿನ ಬಾಕ್ಸಿಂಗ, ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇರಲ್ಲ. ಅರ್ಥ ಆಗ್ತದಲ್ಲ? ನೋಡಿ, ಇದು ಯಾವಾಗ ಬಂದಿತ್ತು? ಆಗಸ್ಟ್ 2021 ಬಂದಿತ್ತು. ಯಾವಾಗ? ಆಗಸ್ಟ್ 2021. ನಿಮ್ ಎಕ್ಸಾಮ್ ನಡೆದಿದ್ದು ಅಕ್ಟೋಬರ್ 2021, ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ 1.5 ತಿಂಗಳ ಹಿಂದಿನ ಕರೆಂಟ್ ಅಫೇರ್ಸ್ ಇದು. ನೆಕ್ಸ್ಟ್, ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವಂತಹ ಪಕ್ಷಿ ಯಾವುದು? ಯಾರಾದ್ರೂ ಟೀಚರ್ನ ಕೇಳಿ, ಸರ್ ಇದು GK ಕ್ವಶನ್, ಕರೆಂಟ್ ಅಫೇರ್ಸ್ ಹೆಂಗ್ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಾರೆ. ಸುಮ್ನೆ ಎಲ್ಲಿಂದಲೂ ಸರ್ GK ಅಂದ್ರೆ ಎಷ್ಟು ಇದಂತ ಅನ್ಕೋತೀರಾ? ಸ್ಟೇಟ್ GK, ನ್ಯಾಷನಲ್ GK, ಇಂಟರ್ನ್ಯಾಷನಲ್ GK. ಒಬ್ಬ ಆಸ್ಪಿರೆಂಟ್ GK ಅಲ್ಲಿ ಪಕ್ಕ ಆಗ್ತೀನಿ ಅಂತ ಕುತ್ಕೊಂಡ್ರೆ ಲೈಫ್ ಲಾಂಗ್ ಬರೀ GK ಓದ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗ ಓದಕ್ ಹೋಗ್ಬಾರ್ದು. GK ಯಾವ್ದು ಪ್ರಸ್ತುತವಾಗಿ ಸುದ್ದಿಯಲ್ಲಿ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತಾನೆ GK ಕೇಳ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ರಾಜ್ಯ ಲಾಂಛನ ಯಾಕೆ ಸುದ್ದಿಯಲ್ಲಿತ್ತು? ಒಂದು ಇನ್ಸಿಡೆಂಟ್ ನಡೆದಿತ್ತು. ಯಾವಾಗ? ಅಕ್ಟೋಬರ್ ನಡೆದಿತ್ತು. KSRTC ಒಂದು ಎಡವಟ್ ಮಾಡಿ ಬಸ್ ಟಿಕೆಟ್ ನಲ್ಲಿ ಮಹಾರಾಷ್ಟ್ರದ ಲಾಂಛನವನ್ನ ಪ್ರಿಂಟ್ ಮಾಡಿತ್ತು. ಯಾವುದು? ಗದಗ್ KSRTC ಸಿಬ್ಬಂದಿ ಏನ್ ಮಾಡಿದ್ರು, ಟಿಕೆಟ್ ಕೊಡುವಾಗ ಅಲ್ಲಿ ಮಹಾರಾಷ್ಟ್ರದ ಲಾಂಛನ ಏನು ಪ್ರಿಂಟ್ ಮಾಡಿದ್ರು. ಸೊ ಮಹಾರಾಷ್ಟ್ರದ ಲಾಂಛನ ಯಾಕೆ ಪ್ರಿಂಟ್ ಮಾಡಿದ್ರಿ ಅಂತ ಪ್ರೊಟೆಸ್ಟ್ ಮಾಡಿದ್ರು, ರೈಟ್? ಅದು ಅದಾದ್ಮೇಲೆ ಮತ್ತೆ ಕೋರ್ಟ್ ಕೇಸ್ ಹೋಯ್ತು, ಅದು ಅಪ್ಡೇಟ್ಸ್ ಬರ್ತಾನೆ ಇದೆ. ಬಟ್ ಆ ಘಟನೆ ಅವಾಗ ಆಗಿತ್ತು. ಅದ್ರ ಜೊತೆಗೆ ಈ ತರ ಇನ್ನೂ ಹಲವಾರು ಘಟನೆಗಳಾಗಿದ್ದು. ಒಂದು ಚಿಕ್ಕಬಳ್ಳಾಪುರ ಕೇಸ್ ಆಗಿತ್ತು, ಒಂದು ಕಾಸರಗೋಡು ಕೇಸ್ ಆಗಿತ್ತು, ಆಮೇಲೆ ಬೆಂಗಳೂರು ಹೊಸೂರು ಕೇಸ್ ಆಗಿತ್ತು. ಎಲ್ಲಾ ಕಡೆ ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಯಾಕಿಲ್ಲ ಅಂತ ಹೇಳ್ಬಿಟ್ಟು ಸುದ್ದಿ ಬರ್ತಾ ಇತ್ತು. ಸೊ ರಾಜ್ಯ ಲಾಂಛನದಾಗ ನೀವು ನೋಡ್ತಿರಲ್ಲ, ಈ ತರ ಇರುತ್ತೆ. ಅದು ಹಾಕೋದ್ ಮರ್ತ ಇಮೇಜು ಹಿಂಗಿರುತ್ತೆ. ಸೊ ಆ ರಾಜ್ಯ ಲಾಂಛನದಲ್ಲಿ ಇರುವಂತಹ ಪಕ್ಷಿ ಯಾವುದು? ಗಂಡ ಬೇರುಂಡ. ಅಷ್ಟು ಬೇಸಿಕ್ ಓದಿರ್ತೀರಾ, ಬೇಸಿಕ್ ಕಾಮನ್ ಸೆನ್ಸ್ ಇದ್ದೇ ಇರುತ್ತಾ? ಗಂಡ ಬೇರುಂಡ ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಒಂದು ಆರ್ಟಿಕಲ್ ಬಂದಿತ್ತು, ಯಾವುದು? ನಿಮ್ಮ ಪ್ರಜಾವಾಣಿಯಲ್ಲಿ. ಸೊ ಅಲ್ಲಿಂದ ತಗೊಂಡಿದ್ದು. ನೆಕ್ಸ್ಟ್, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ಇದು ಸಹ ಸುದ್ದಿಯಲ್ಲಿತ್ತು. ಯಾವಾಗ? ಇದು ಸಹ ರೀಸೆಂಟ್ ಆಗಿ ಒಂದು ಎಕ್ಸಾಮ್ ನಡೆಯುವ ಮುಂಚೆ 6-5 ತಿಂಗಳ ಮುಂಚೆ ಇನಾಗ್ರೇಟ್ ಮಾಡಿದ್ರು. ಸೊ ಭಾರತದ ಮೊದಲ ಅತ್ಯಾಧುನಿಕ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇಷ್ಟೇ. ಎಲ್ಲಿ? ಮಂಗಳೂರು. ಎಕ್ಸ್ಟ್ರಾ ಏನಾದ್ರು ಕೇಳಿದ್ರ ಅದನ್ನ ಯಾರು ಇನಾಗ್ರೇಟ್ ಮಾಡಿದ್ರು, ಅದ್ರ ಹೆಡ್ ಯಾರು, ಎಷ್ಟನೇ ಅಕಾಡೆಮಿ, ಈ ತರ ಅಕಾಡೆಮೀಸ್ ಭಾರತದಲ್ಲಿ ಎಲ್ಲೆಲ್ಲಿದೆ ಏನು ಕೇಳಿಲ್ಲ. ಕೋಸ್ಟ್ ಗಾರ್ಡ್ ಅಕಾಡೆಮಿ ಇನಾಗ್ರೇಟ್ ಮಾಡಿದ್ರು, ಎಲ್ಲಿದೆ? ಮಂಗಳೂರು. ಇಷ್ಟು ಓದಿದ್ರೆ ಸಾಕಾಗಿರೋದು. ಎಷ್ಟೊತ್ತು ಒಂದೊಂದು ಕರೆಂಟ್ ಅಫೇರ್ಸ್ ಓದಕ್ಕೆ 10 ಸೆಕೆಂಡು ಆಗಲ್ಲ. ನೆಕ್ಸ್ಟ್, ಅಂಬಾರಿ ಸ್ವಪ್ನ ಶ್ರೇಣಿಯು ಏನನ್ನು ಸೂಚಿಸುವುದು? ಯಾವುದು? ಮೈಸೂರು ದಸರಾ 2021 ಸೆಪ್ಟೆಂಬರ್ ಅಲ್ಲಿ ದಸರಾ ನಡೀತು. ಆ ಸಂದರ್ಭದಲ್ಲಿ ಜನ ಎಲ್ಲ ಡಿಮಾಂಡ್ ಮಾಡ್ತಾ ಇದ್ರು ಏನಂತ? 4 ಬಸ್ಗಳು, ಯಾವುದು? ಅಂಬಾರಿ ಡಬಲ್ ಡೆಕ್ಕರ್ ಬಸ್ ನ ಸೇವೆ ಏನಿದೆ ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ, ಇನ್ನೂ ಜಾಸ್ತಿ ಬಸ್ಸಸ್ ಅನ್ನ ರಿಲೀಸ್ ಮಾಡಿ ಅಂತ ಪಬ್ಲಿಕ್ ಕೇಳ್ತಾ ಇದ್ರು. ಸೊ ಆಬ್ವಿಯಸ್ಲಿ ನೀವು ನ್ಯೂಸ್ ಪೇಪರ್ ಓದಿದ್ರೆ ಇದನ್ನ ನೋಡಿರ್ತಾರ. ಈ ಇಮೇಜ್ ಓದಿದಾಗ ಇಲ್ಲಿ ಅಂಬಾರಿ ಅಂತ ಬರ್ದಿದ್ದಾರೆ, ಅಂಬಾರಿ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಮ್ ಅಲ್ಲಿ ಅಂಬಾರಿ ಸ್ವಪ್ನ ಶ್ರೇಣಿ ಅಂದ ತಕ್ಷಣ ಪಟ್ ಅಂತ ಇಮೇಜ್ ತಲೆಗೆ ಬರ್ತಿದ್ದು, ಡಬಲ್ ಡೆಕ್ಕರ್ ಬಸ್ ಅಂತ ಹೇಳ್ಬಿಟ್ಟು. ಸೊ ಆನ್ಸರ್ ಏನ್ ಚೂಸ್ ಮಾಡ್ತೀರಾ? ಯಾವುದು? KSRTC ಸಮೃದ್ಧ ಬಸ್ ಸೇವೆ. ಹೌದು ತಾನೆ? ಈ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೇಕು. ಪ್ರಿಪರೇಷನ್ ಏನೇ ಮಾಡಿ ಸ್ಟ್ರಾಟಜಿಕ್ ಆಗಿರ್ಬೇಕು ನಿಮ್ದು. ಅದೇ ರೀತಿ ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನ ಅಥವಾ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಅಥವಾ ಕೊಡಲಾಗುತ್ತದೆ? 2021 ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದ್ರು ಅಂಡ್ ವಿನ್ನರ್ಸ್ ಅನೌನ್ಸ್ ಮಾಡಿದ್ರು. ಒಂದ್ ಸೆಕೆಂಡ್ ಸುದ್ದಿಯಲ್ಲಿತ್ತು. ಈ ಇಮೇಜ್ ನೋಡ್ತಾ ಇದ್ದಂಗೆ ಶಾಂತಿ ಸ್ವರೂಪ್ ಭಟ್ನಾಗರ್ ಗೊತ್ತಾಗುತ್ತೆ ನಿಮಗೆ, ಯಾವ ಫೀಲ್ಡ್ ಅಲ್ಲಿ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಈ ರೀತಿ ಪಿಕ್ಚರ್ ಮೆಮೊರಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ನೀವು. ಎಷ್ಟು ಸಾಧ್ಯನೋ ಅಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಅನ್ನ. ನೀವೇ ಕಾಂಪ್ಲಿಕೇಟ್ ಮಾಡ್ತಾ ಹೋದ್ರೆ ನಿಮ್ಮನ್ನ ಯಾರು ಅದರಿಂದ ಸೇವ್ ಮಾಡಕ್ ಬರಲ್ಲ, ಬಚಾವ್ ಮಾಡಕ್ ಬರಲ್ಲ. ಆ ಒಂದು ಬಾವಿಯಲ್ಲಿ ನೀವೇ ತೆಗ್ಗನ್ನ ತೊಡಿ ನೀವೇ ಬಿದ್ದಂಗಾಗುತ್ತೆ. ಎಷ್ಟು ಸಾಧ್ಯನೋ, ಎಷ್ಟು ಪಾಸಿಬಲ್ ಅಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ಪ್ರಿಪರೇಷನ್ ಅನ್ನ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಆಯ್ತಲ್ಲ, ಓಕೆ. ಸೊ ಇಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿ ಸುಮ್ಮನೆ ರೆಫರೆನ್ಸ್ ಕೊಟ್ಟಿದ್ದೆ. ಒಟ್ನಲ್ಲಿ ಏನು, ಎಕ್ಸಾಮ್ಗಿಂತ 7 ತಿಂಗಳು ಮುಂಚೆ ಏನ್ ಕರೆಂಟ್ ಅಫೇರ್ಸ್ ಆಗಿರುತ್ತೆ ಸಂಪೂರ್ಣವಾಗಿ ಓದಿರ್ಬೇಕು. ಅದನ್ನ ಸೆಕ್ಷನ್ ವೈಸ್ ಓದ್ಬೇಕು. ಅದಕ್ಕೆ ನೋಡಿ ಹೇಳ್ತಾ ಇದೀನಿ, ತಯಾರಿ ಹೇಗಿರ್ಬೇಕು ನಿಮ್ದು? ತಯಾರಿ ಹೇಗಿರ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ವಿಷಯಾಧಾರಿತ ತಯಾರಿ ಆಗಿರ್ಬೇಕು. ಅಂದ್ರೆ ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ಸುಮ್ಮನೆ ತಗೊಂಡು ಕುತ್ಕೊಂಡು ಓದೋದಲ್ಲ. ಒಂದು 10 ತಿಂಗಳು ಇಷ್ಟು ದಿನ ಓದಕ್ಕಾಗಿಲ್ಲ, ಸೊ 10 ತಿಂಗಳು ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ತಗೋತೀನಿ, ಆ ನ್ಯೂಸ್ ಪೇಪರ್ ಓದ್ಕೊಂಡು ಹೋಗ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ವಿಷಯಾಧಾರಿತ ಹೇಳ್ದಲ್ಲ, ಪ್ರಮುಖ ಪ್ರಶಸ್ತಿಗಳು ಅಂತ ಒಂದು ಸೆಕ್ಷನ್ ಮಾಡ್ಕೊಳ್ಳಿ, ಒಂದು 20 ಪೇಜ್ ಎತ್ತಿಡಿ. ಅದಕ್ಕೆ ಸ್ಪೋರ್ಟ್ಸ್ ರಿಲೇಟೆಡ್, ಕ್ರೀಡೆಗೆ ಸಂಬಂಧಿತ ಕರೆಂಟ್ ಅಫೇರ್ಸ್ ಅಂತ ಮಾಡ್ಕೊಳ್ಳಿ, ಇನ್ನೊಂದು 10 ಪೇಜ್ ಇಟ್ಕೊಳ್ಳಿ. ಅದಕ್ಕೆ ಪ್ರಮುಖ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಥವಾ ನೂತನ ರಾಯಭಾರಿಗಳು, ಅದಕ್ಕೊಂದು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರಮುಖ ಸಾಂವಿಧಾನಿಕ ನಿಬಂಧನೆಗಳು ಅಥವಾ ವಿಧಿಗಳು,
ಅಧಿಸೂಚನೆಗಳು ಅದನ್ನೊಂದು ಲಿಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು 5-6 ಸೆಕ್ಷನ್ ಮಾಡ್ಕೊಳ್ಳಿ. ಈ ರೀತಿ 5-6 ಸೆಕ್ಷನ್ ಮಾಡ್ಕೊಂಡಾಗ ನಿಮಗೆ ರಿವಿಷನ್ ಮಾಡುವಾಗ ಓದುವಾಗ ಗೊತ್ತಾಗುತ್ತೆ ಸೊ ಯಾವ ಸೆಕ್ಷನ್ ಅಲ್ಲಿ ಯಾವ ಸೇರಿಸಬೇಕು ಅಂತ. ಹಾಗಾಗಿ ವಿಷಯಾಧಾರಿತ ತಯಾರಿ ಅತಿ ಅವಶ್ಯಕ ಆಗಿರುತ್ತೆ. ಸೋರ್ಸ್ ಯಾವ್ದಾದ್ರು ಆಗಿರ್ಲಿ, ನಮ್ ಸೋರ್ಸ್ ರೆಫರ್ ಮಾಡ್ತೀರಾ, ನಮ್ದು ಅಥವಾ ಯಾವ್ದಾದ್ರು ಮಂತ್ಲಿ ಮ್ಯಾಗಝಿನ್ ರೆಫರ್ ಮಾಡ್ತಾ ಇದ್ದೀರಾ ಪರವಾಗಿಲ್ಲ, ಆ ಮ್ಯಾಗಝಿನ್ ಇಂದ ಓದಿದಾಗ ಅಲ್ಲೇ ಅಂಡರ್ಲೈನ್ ಮಾಡೋ ಬದಲು ಸ್ವತಃ ಒಂದು ಸೆಕ್ಷನ್ ವೈಸ್ ನೋಟ್ಸ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲೇ ಅಪ್ಡೇಟ್ ಮಾಡ್ಕೊಂಡು ಹೋಗಿ. ಸೊ ದಟ್ ರಿವಿಷನ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕನಿಷ್ಠ 7 ತಿಂಗಳ ಕರೆಂಟ್ ಅಫೇರ್ಸ್ ಈಗಾಗಲೇ ಹೇಳಿದೆ, ಸ್ವಂತ ನೋಟ್ಸ್ ಹೋಗ್ಬೇಕು. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಇಸ್ ರಿವಿಷನ್ ರಿವಿಷನ್ ಅಂಡ್ ರಿವಿಷನ್. ನೀವು ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಯಾವುದನ್ನು ಓದ್ಬೇಕಂದ್ರೆ ನೀವು ಓದ್ತಾ ಇರುವಂತಹ ಅಂಶ ಅಥವಾ ಸೆಂಟೆನ್ಸು ಅಥವಾ ಪುಸ್ತಕ ಮತ್ತೊಮ್ಮೆ ರಿವಿಷನ್ ಮಾಡಕ್ಕೆ ಅವಕಾಶ ಇದ್ರೆ ಮಾತ್ರ ಆ ಕಂಟೆಂಟ್ ಅನ್ನ ಓದಿ. ಎರಡನೇ ಸಲ ರಿವಿಷನ್ ಮಾಡಕ್ಕೆ ಅವಕಾಶ ಇಲ್ಲ ಅಥವಾ ನಿಮ್ಗೆ ಸಮಯಾವಕಾಶ ಇಲ್ಲ ಅಂದ್ರೆ ದಯವಿಟ್ಟು ಓದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎನಿಥಿಂಗ್ ವಿದೌಟ್ ರಿವಿಷನ್ ಇಸ್ ಆಫ್ ನೋ ಯೂಸ್, ವೇಸ್ಟ್ ಆಗೋಗುತ್ತೆ. ಸೊ 100% ರಿವಿಷನ್ ಮಾಡಕ್ಕೆ ಅವಕಾಶ ಇದ್ರೆ ಮಾತ್ರ ನೀವು ಅದನ್ನು ಓದ್ಬೇಕಾಗುತ್ತೆ. ಸೊ ಹಾಗಾಗಿ ಏನು ವಾರ ಪೂರ್ತಿ ಓದಿರ್ತೀರಾ ವಾರ ಪೂರ್ತಿ ಬಿಡಿ, ಎವ್ರಿ ಸ್ಯಾಟರ್ಡೇ ಇಲ್ಲ ಸಂಡೇ 1 hour ನೀವು ಸ್ವತಃ ಹ್ಯಾಂಡ್ ರಿಟನ್ ನೋಟ್ಸ್ ಇರುತ್ತಲ್ಲ ಸುಮ್ಮನೆ ಗ್ಲಾನ್ಸ್ ಮಾಡಿ, ಅರ್ಧ ಗಂಟೆ 1 ಗಂಟೆಲಿ ರಿವಿಷನ್ ಮಾಡ್ಬೋದು. ಸೊ ವಾರಕ್ಕೆ ಒಂದ್ಸಲಿ ರಿವಿಷನ್, ಅದಾದ್ಮೇಲೆ ತಿಂಗಳಿಗೆ ಒಂದ್ಸಲಿ ರಿವಿಷನ್, ಅದಾದ್ಮೇಲೆ 3 ತಿಂಗಳು ಒಂದ್ಸಲಿ ರಿವಿಷನ್ ಮಾಡ್ಕೊಂಡು ಹೋಗಿ. ಸೊ ಕರೆಂಟ್ ಅಫೇರ್ಸ್ ಇದ್ರೆ ರಿವಿಷನ್ ಮಾಡ್ಕೊಂಡು ಹೋದಾಗ ಏನು ಜ್ಞಾನ ಭಂಡಾರ ತುಂಬಿ ಬಿಡುತ್ತೆ ನಿಮ್ಮಲ್ಲಿ, ನಿಮ್ಮ ತಲೆಯಲ್ಲಿ. ಯಾರೇ ಕೇಳಿದ್ರು ಪಟ್ ಪಟ್ ಅಂತ ಹೇಳ್ಬೋದು. ಸೊ ಎಕ್ಸಾಮಿನರ್ ಹೆಂಗೆ ಪ್ರಶ್ನೆ ಕೇಳಿ ಯು ವಿಲ್ ಬಿ ಈಸಿಲಿ ಏಬಲ್ ಟು ಆನ್ಸರ್. ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕೈಂಡ್ ಆಫ್ ಕ್ವೆಶನ್. ಅರ್ಥ ಆಗ್ತಿದಲ್ಲ? ಸೊ ಹಾಗಾಗಿ ರಿವಿಷನ್ 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 ಯಾವತ್ತು ನಿಲ್ಬಾರ್ದು. ಎಕ್ಸಾಮ್ ಹತ್ರ ಬಂದಾಗ, ಎಕ್ಸಾಮ್ ಡೇಟ್ ಅನೌನ್ಸ್ ಆದ್ಮೇಲೆ ಎಕ್ಸಾಮ್ಗಿನ ಒಂದು ವಾರ ಮುಂಚೆ ಒಂದು 2 ರಿಂದ 3 ಬಾರಿ ರಿವಿಷನ್ ಮಾಡಿ. ನೋಟ್ಸ್ ಇರುತ್ತೆ, 1 hour 2 hour ಅಲ್ಲಿ ಕಂಪ್ಲೀಟ್ ರಿವಿಷನ್ ಮಾಡ್ಕೋಬಹುದು. ಸೊ ಇಷ್ಟು ಮಾಡಿ ಕರೆಂಟ್ ಅಫೇರ್ಸ್ಗೆ ಯಾವುದೇ ತೊಂದರೆ ಆಗಲ್ಲ. ದಿ ಬೆಸ್ಟ್ ಕ್ವಾಲಿಟಿ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಅನ್ನ ನೀವು ಮಾಡ್ಬೋದು. ಅಂಡ್ ಜೊತೆಗೆ ಇದೇ ಒಂದು ಅಪ್ರೋಚ್ ಅಲ್ಲಿ ನಾನು ನಮ್ಮ ಚಾನೆಲ್ ಅಲ್ಲಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಿಷಯಾಧಾರಿತ ಸಬ್ಜೆಕ್ಟ್ ವೈಸ್. ಯಾವುದು ಸದ್ಯಕ್ಕೆ PC ಆಗ್ತಾ ಇದೆ, ಇದಾಗ್ತಾ ಇದ್ದಂಗೆ ಸೋಮವಾರದಿಂದ ನಿಮಗೆ KS PSIಗೂ ಸಪ್ರೇಟ್ ಕರೆಂಟ್ ಅಫೇರ್ಸ್ ಬರ್ತಾ ಹೋಗುತ್ತಂತೆ. ಸೊ ಈ ರೀತಿ ಕರೆಂಟ್ ಅಫೇರ್ಸ್ ಅಪ್ರೋಚ್ ಇರಲಿ. ಜೊತೆಗೆ PC ರಿಲೇಟೆಡ್ ಕರೆಂಟ್ ಅಫೇರ್ಸ್ ನೋಟ್ಸ್ ನಿಮ್ಗೆ ಬೇಕು ಅಂದ್ರೆ ನಮ್ಮ KS ಗುರುಜಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ PC ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇದೆ. ಅಲ್ಲಿ ನಿಮಗೆ PC-ಗೆ ರಿಲೇಟೆಡ್ ಎಲ್ಲಾ ಕರೆಂಟ್ ಅಫೇರ್ಸ್ ನಾನು ಏನು ಕ್ಲಾಸ್ ಮಾಡ್ತೀನಿ ಎಲ್ಲಾ ನೋಟ್ಸ್ ಕೂಡ ಅಲ್ಲಿ ಡೇ ಬೈ ಡೇ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಕ್ಲಾಸ್ ನೋಡಿ ನೋಟ್ಸ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ಬೇರೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಂಕೋಚ ಪಡ್ಕೊಳ್ದೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಪೋಸ್ಟ್ ಮಾಡಿ. ನಾನೇ ಸ್ವತಃ ಪ್ರತಿಯೊಂದು ಡೌಟ್ಗೂ ಸಹ ಉತ್ತರ ಕೊಡ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ಸಿ ಯು ಇನ್ ದಿ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಬೈ ಬೈ. ಹ್ಯಾವ್ ಅ ನೈಸ್ ಡೇ.